ಹೇ ಇಟ್ಸ್ ಯಸ್ ಎಲೀನಾ. ಆ್ಯಕ್ಚುಲಿ ನಾನು ಮಂತ್ರಾಲಯದಲ್ಲಿದ್ದೀನಿ. ಸೊ ಇವಾಗ ನಾನು ಆಲ್ರೆಡಿ ರೀಚ್ ಆಗಾಯಿತು. ಇಲ್ಲಿ 11:20 or 11:30 ಆಗಿದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಹಿಯರ್. ಸೊ ಲೆಟ್ಸ್ ಲುಕ್ ಅರೌಂಡ್. ನಾವು ಹೆಚ್ಚು ಕಮ್ಮಿ 11:30 ಇವಾಗ 2:30 ಆಗಿದೆ. ಸೊ ನಾವು ರೂಮ್ ಹುಡುಕ್ತಾನೇ ಇದ್ವಿ. ನಮಗೆ ರೂಮ್ ಸಿಗ್ತಾನೆ ಇಲ್ಲ. ಎಲ್ಲ ಗಲ್ಲಿ ಮೂಲೆಗೆ ಹೋಗಿದ್ದು. ಕೆಲವೊಂದು ರೂಮ್ ಸಿಕ್ತು, ಬಟ್ ಅದು ಸ್ಟೇ ಆಗ್ಲಿಕ್ಕೆ ಕಂಫರ್ಟ್ ಇರಲಿಲ್ಲ. 1500 ಹೀಗೆ. ಉಳಿದಿರೋ ಚೆನ್ನಾಗಿರೋ ರೂಮ್ ಬೇಕಂತ ಹೇಳಿದರೆ 2500 3000 ಕೊಡಬೇಕು. ಇವಾಗ ಸಂಡೇ ಆಗಿರೋದ್ರಿಂದ ಸಂಡೇ ಆ್ಯಂಡ್ ಥರ್ಸ್ಡೇ ಎಕ್ಸ್ಪೆನ್ಸಿವ್ ಇರುತ್ತೆ. ಆಲ್ಮೋಸ್ಟ್ 3 o'clock ಆಗಿತ್ತು. ಸೊ ಇನ್ನು 3 hours ಏನಕ್ಕೆ ರೂಮ್ ಮಾಡೋದು, ನಾವು ಇಲ್ಲೇ ಆ ಕಡೆ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡುವ ಅಂತ ಅಂದ್ಕೊಂಡು. ಯಾಕೆ ನಾನು ಬಂದಿರೋದು ಫಸ್ಟ್ ಟೈಮ್ ಅಲ್ವಾ. ಸೊ ಇಲ್ಲಿ ತುಂಬ ಜನ ಮಲ್ಕೊಂಡಿದ್ರು, ರೂಮ್ ಸಿಗದೆ ಇರೋರಲ್ವಾ. ಸೊ ಅಲ್ಲೇ ನಾನು ಬ್ಯಾಗ್ ಹಿಡ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಕಣ್ಣು ಮುಚ್ಚಿ ಬಿಡೋದ್ರೊಳಗೆ 5 ಗಂಟೆ 6 ಗಂಟೆದೇನೋ ಸುಪ್ರಭಾತ ಸ್ಟಾರ್ಟೇ ಆಗಿತ್ತು. ಸೊ ಅಷ್ಟೊತ್ತಿಗೆ ಎಲ್ಲರೂ ಎದ್ದು ನದಿಯಲ್ಲಿ ಸ್ನಾನ ಮಾಡೋರೆಲ್ಲ ನದಿ ಕಡೆ ಹೋಗ್ತಾಯಿದ್ರು. ನಾನು ಬ್ಯಾಂಗ್ಳೂರಿಂದ ಹೊರಟಾಗಲೇ ಆಂಟಿಗೆ ಹೇಳಿದೆ, ನಾನು ಈ ಸಲ ನದಿಯಲ್ಲಿ ಸ್ನಾನ ಮಾಡಲೇಬೇಕು ಅಂತ. ಯಾಕಂದರೆ ನಾನು ಅಷ್ಟಾಗಿ ಸ್ನಾನ ಮಾಡಿಲ್ಲ. ಸೊ ಅದರಿಂದಾಗಿ ನಮ್ಮ ಪಯಣ ನದಿಯ ಕಡೆಗೆ. ಸ್ನಾನ ಮಾಡಿ ಅಲ್ಲೇ ದೀಪ ಹಚ್ಬೇಕು ಅಂತಂದ್ರಲ್ಲ, ಸುಮ್ಮನೆ ಕೇಳ್ತಾರೆ. ಫಸ್ಟ್ ಟೈಮ್ ಬಂದಿರ್ತಾರೆ ಅಂತ. ಎಕ್ಸ್ಕ್ಯೂಸ್ ಮೀ, ವಾಟರ್ ಬಾಟಲ್ ಇದೆಯಾ? ಅಂಕಲ್ ಎಷ್ಟು ವಾಟರ್ ಬಾಟಲ್? ಎಷ್ಟಿದು? ನಾನು ಬಾಟ್ಲಿ ತಗೊಂಡು ವಾಪಸ್ ಬರೋ ಸೈಕಲ್ ಗ್ಯಾಪಲ್ಲಿ ಫುಲ್ ಬೆಳಕಾಗಿಬಿಟ್ಟಿದೆ. ನಾನು ಫಸ್ಟ್ ಬರೋದು ಫುಲ್ ಕತ್ಲೆ ಇತ್ತು. ಇವಾಗ ನೋಡಿ ಎಷ್ಟು ಬೆಳಕಾಗಿದೆ. ಎಷ್ಟು ಜನ ಮನೆಯಲ್ಲಿ ಹಬ್ಬ ಜನ ಸಾಗರ ಇದೆ ಇಲ್ಲಿ. ಎಲ್ಲ ಇಲ್ಲಿ ಸ್ನಾನ ಮಾಡಲಿಕ್ಕೆ ತುಂಬ ಜನ ಬಂದಿದ್ದಾರೆ. ಸೊ ಇಲ್ಲಿ ನಾವು ಬ್ರಷ್ ಮಾಡಿ ಸ್ನಾನ ಮಾಡಿ, ಆ್ಯಕ್ಚುಲಿ ನಾನು ನದಿಲೆಲ್ಲ ಈ ಥರ ಪಬ್ಲಿಕಲ್ಲಿ ಸ್ನಾನ ಮಾಡಲೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಸ್ನಾನ ಮಾಡಿ ಆಮೇಲೆ ನಾವು ದರ್ಶನಕ್ಕೆ ಹೋಗಬೇಕು. ಚಳಿ ಅಂದರೆ ಚಳಿ ಮರೆ. ಆ್ಯಕ್ಚುಲಿ ನನಗೆ ಇಲ್ಲಿ ಸೋಪ್ ಹಾಕಿ ಸ್ನಾನ ಮಾಡುವ ಕಾನ್ಸೆಪ್ಟ್ ನನಗೆ ಇಷ್ಟ ಆಗಲಿಲ್ಲ. ಆಯಿತಾ, ಅದು ಎಲ್ಲ ಟೆಂಪಲಲ್ಲಿ ಬ್ಯಾನ್ ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಅದಕ್ಕೆ ತುಂಬ ಗಲೀಜಾಗ್ತದೆ. ಸೊ ಬಟ್ ಆದರೆ ನಾನು ಸಹ ಸ್ವಲ್ಪ ಯೂಸ್ ಮಾಡಿದೆ. ಸಾರಿ ಫಾರ್ ದ್ಯಾಟ್. ನಮ್ಮದು ಸ್ನಾನ ಎಲ್ಲ ಆಯಿತು. ಇನ್ನು ಸ್ಟ್ರೈಟ್ ಅವೇ ನಾವು ದರ್ಶನಕ್ಕೆ ಹೋಗೋದು. ಅದಕ್ಕಿಂತ ಮುಂಚೆ ನಮ್ಮ ಲಗೇಜ್ನ ಎಲ್ಲಾದರೂ ಡ್ರಾಪ್ ಮಾಡಬೇಕು. ಬಿಕಾಸ್ ನಾವು ರೂಮ್ ಮಾಡಿಲ್ವಲ್ಲ. ಸೊ ಅದರಿಂದಾಗಿ ಇದನ್ನ ಎಲ್ಲರೂ ಒಂದು ಕಡೆ ಇಡಬೇಕು. ಪ್ಲಾಸ್ಟಿಕ್ ಕವರ್ ಇದೆಯಾ? ಅದೊಂದು ಕೊಡಿ. ನೀವು ಮಿಡ್ ವೀಕ್ಸ್ ಅಂದರೆ ಥರ್ಸ್ಡೇ ಆ್ಯಂಡ್ ಸಂಡೇ 2 ದಿನ ಬಿಟ್ಟು ಬೇರೆ ಯಾವುದಾದ್ರೂ ದಿನ ವಿಸಿಟಿಗೆ ಬಂದರೆ, ಸೊ ಇವಾಗೇನು 2500 3000 ಅಂತ ಹೇಳ್ತಿದ್ದಾರಲ್ಲ ಡಿಲಕ್ಸ್ ರೂಮಿಗೆ, ಅದೇ ನಿಮಗೆ 700 800ಗೆ ಸಿಗ್ತದಂತೆ. ಸೊ ಇವಾಗ ಈ ಟೈಮಲ್ಲಿ ಜನ ಜಾಸ್ತಿ ಇರೋದ್ರಿಂದ ಈ ಥರ ತ್ರಿಬಲ್ ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಾಂದರೆ ಅಷ್ಟು ಎಕ್ಸ್ಪೆನ್ಸಿವ್ ಇರೋದಿಲ್ಲ. ನಾವು ರೂಮ್
ಮಾಡಿಲ್ಲ ಅಂದರೂ ಏನು ಪರವಾಗಿಲ್ಲ, ಇಲ್ಲಿ ಹೂವಿನ ಅಂಗಡಿ ಎಲ್ಲ ಇರುತ್ತೆ, ಅವರೇ ಲಗೇಜ್ ತೊಗೊಂಡು ಬನ್ನಿ ಅಂತ ಕರಿತಾ ಇರ್ತಾರೆ. ಅಲ್ಲಿ ಕೊಟ್ಟು ಅವ್ರಿಗೆ ಸ್ವಲ್ಪ ದುಡ್ಡು, ಸ್ವಲ್ಪ ಅಂತಲ್ಲ 50 ರೂಪಾಯಿ 100 ರೂಪಾಯಿ ಕೊಟ್ಟರೆ ಅವರು ನಾವೆಲ್ಲ ಸುತ್ತಾಡಿ ಬರೋವರೆಗೂ ನಮ್ಮ ಲಗೇಜ್ನ ಇಟ್ಕೊಂಡಿರ್ತಾರೆ. ಸೊ ಮತ್ತು ಫ್ಯಾಮಿಲಿ ಮತ್ತು 3-4 ಫ್ರೆಂಡ್ಸ್ ಬಂದರೆ 3000-2500 ರುಪೀಸ್ ರೂಮಿಗೆ ಆರಾಮ್ಸೆ ಕೊಡ್ಬೋದು. ಒಬ್ರು ಇದ್ದರೆ ಸ್ವಲ್ಪ ಕಷ್ಟ. ತುಂಬ ದೂರ ಆಯಿತು. ಇಷ್ಟು ಅಂಗಡಿಗಳಿದ್ದಾವೆ. ಸೊ ಇಲ್ಲಿ ಎಲ್ಲಿ ಬೇಕಾದರೂ ನೀವು ಬ್ಯಾಗ್ ಇಟ್ಕೋಬೋದು. ಇನ್ನೂ ಓಪನ್ ಆಗಲಿಕ್ಕೆ ತುಂಬ ಅರ್ಲಿ ಮಾರ್ನಿಂಗ್. ಸೊ ಇಷ್ಟು 2 ಕಡೆ ಅಂಗಡಿಗಳು ಓಪನ್ ಆಗ್ತವೆ. ಯಾರು ಎಲ್ಲ ಎಕ್ಸ್ಚೇಂಜ್ ಮಾಡೆಲ್ಲ ಕೊಡೋದಿಲ್ಲಲ್ಲ. ಅವ್ರು ನೋಡ್ಕೊತಿರ್ತಾರಲ್ಲ. ನನಗೂ ಒಂದು ಕೊಡಿ. ಚಿಂತೆ ಮಾಡಬಾರ್ದು, ಎಲ್ಲಿ ಹೋಗ್ತೀನಿ ಜಾಗಗಳು ಭಾಳ ಮಂದಿ ಬರ್ತಾರ ನಮ್ಮಲ್ಲಿಗೆ. ನಿನ್ನ ಇವಾಗ ಸೇರಿ ನಿನ್ನ ಚಪ್ಪಲಿ ಇಲ್ಲ ಪರ್ಸ್ ಮೊಬೈಲ್ ಎಲ್ಲ. ಇವಾಗ ಅಲ್ಲಿಗೆ ಪೂಜೆ ಮಾಡಕ್ ಹೋಗ್ಬೇಕಾ? ಓ ಹಣ್ಣು ಕಾಯಿ ಅಲ್ಲಿಗೆ. ಆಂಟಿ ನಾವು ಈ ತರ ದೀಪ ಹಚ್ಚಂಗಿಲ್ವಾ? ಯಾಕೆ ಹಚ್ಚಿದ್ರೆ ಮದ್ವೆ ಆಗ್ದಿರೋರು ಹಚ್ಚಿದ್ರ ಇವ್ರಿಗೆ ಕೊಡ್ಬೇಕು. ಒಳಗಡೆ ಹೋಗಂಗಿಲ್ವಾ? ನೀನು ಹಂಗೆ ಬಂದೇ ಇರೋದಮ್ಮ. ಬನ್ನಿ ಮೇಡಮ್, ಫಾಸ್ಟ್ ಹೋಗ್ತಾ ಇರ್ಬೇಕು. ಬನ್ನಿ ಪ್ಲೀಸ್. ಇಲ್ಲಿ ನೋಡಿದ್ರೆ ಒಳಗಡೆ ಫುಲ್ ಜನ ಸಾಗರ ಆಯ್ತಾ, ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ, ಅಷ್ಟು ಜನ ಇದ್ದಾರೆ. ಸೊ ಇಷ್ಟು ಜನ ಇರೋದ್ರಿಂದ ಕೆಲವರೆಲ್ಲ ಮನಸ್ಸಲ್ಲಿ ಅಂದ್ಕೊಂಡಿರ್ತಾರಲ್ಲ ಅವರುಳ ಸೇವೆ, ಹೆಜ್ಜೆ ನಮಸ್ಕಾರ ಅದೆಲ್ಲ ಕ್ಯಾನ್ಸಲ್ ಮಾಡಿ ಎಲ್ಲ ಬ್ಯಾರಿಕೇಡ್ ಹಾಕಿದ್ರು, ಕಂಟ್ರೋಲ್ ಮಾಡ್ಲಿಕ್ಕಾಗದೆ. ಪಾಪ ನಮ್ಮ ಆಂಟಿ ಹೆಜ್ಜೆ ನಮಸ್ಕಾರ ಮಾಡ್ಕೋಬೇಕಂತ ಬೇಡ್ಕೊಂಡಿದ್ರು. ಅವ್ರ ಜೊತೆ ನಾನು ಬೇಡ್ಕೊಂಡಿದ್ದೆ, ಏನೋ ಮನಸ್ಸಲ್ಲಿ ಅಂದ್ಕೊಂಡು ಸ್ವಲ್ಪ ಹೊತ್ತು ಮಾಡಿದ್ವಿ. ಆಮೇಲೆ ಬ್ಯಾರಿಕೇಡ್ ಹಾಕಿದ್ರೆ ಹಾಕ್ಲಿಕ್ಕೆ ಬಿಡಲಿಲ್ಲ. ಸೊ ಅದಕ್ಕೆ ಅವರಿಗೂ ಬೇಜಾರಾಯ್ತು, ಆ್ಯಕ್ಚುಲಿ ನನಗೂ ಬೇಜಾರಾಯಿತು, ಫಸ್ಟ್ ಟೈಮ್ ಮಾಡ್ಲಿಕ್ಕೆ ಆಗಲಿಲ್ವಲ್ಲ ಅಂತ. ಏನದು? ಗಂಧ ಅದ ವೈಟ್ ಕಲರ್. ಮಾತಾಡು 50 ರೂಪಾಯಿ ಅದು ಏನು 5 ಅಂತ
ನಮ್ಮದು ದರ್ಶನ ತುಂಬ ಫಾಸ್ಟಾಗಿ ಮುಗೀತು. ಸೊ ನಾವು ಹೊರಗಡೆ ಬಂದು ಇನ್ನು ಟಿಫನ್ ಮಾಡಿ ಆಮೇಲೆ ಇಲ್ಲಿ ಆಟೋದವ್ರು ಇರ್ತಾರೆ, ಅವ್ರಿಗೆ ನಾವು 150-200 ರುಪೀಸ್ ಕೊಟ್ಟರೆ ಇಲ್ಲಿರೋ ಸುತ್ತಮುತ್ತ ಇರೋ ಪ್ಲೇಸ್ ಎಲ್ಲ ತೋರಿಸ್ಕೊಂಡು ವಾಪಸ್ ಇದೇ ಜಾಗಕ್ಕೆ ತಂದು ಬಿಡ್ತಾರೆ. ಸೊ ನಾವು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹೇಗಿದ್ರು ಬಂದಿದೆ ಅಪರೂಪ ಅಲ್ವಾ, ಸೊ ಎಲ್ಲ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಅದಕ್ಕಿಂತ ಮುಂಚೆ ನಾವು ಟಿಫನ್ ಮಾಡಿ ಆಮೇಲೆ ಹೋಗುವ.